ಓಂ ಗಂಗನಪತೆ ನಮಃ. ಜೈ ಶ್ರೀಕೃಷ್ಣ. ಓಂ ದುಂ ದುರ್ಗಾಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಮೈ ಡಿಯರ್ ಫ್ರೆಂಡ್ಸ್, ಇಂದಿನ ಈ ವಿಡಿಯೋಗಾಗಿ ನಾನು ತೆಗೆದುಕೊಂಡಂತಹ ಟಾಪಿಕ್ ಬಿಸಿಯಾದ ವಾತಾವರಣ, ತುಂಬ ಸೆಖೆ. ನಾವು ಸನಾತನಿಗಳು ತಿಳಿದುಕೊಳ್ಳಬೇಕಾದಂತಹ ವಿಷಯಗಳು. ಮೈ ಡಿಯರ್ ಫ್ರೆಂಡ್ಸ್, ಪ್ರಕೃತಿ ನಿಯಮ ಹಾಗೂ ರಹಸ್ಯದ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ವ್ಯಕ್ತಿ ಅವರು ಮಾಡುವಂತಹ ಕರ್ಮಗಳು, ಕಾಯ ವಾಚ ಮನಸ್ಸ ಮಾಡುವಂತಹ ಕರ್ಮಗಳಿಗೆ ಅವರವರೇ ಜವಾಬ್ದಾರರು. ಈ ಕಾಯ ವಾಚ ಮನಸ್ಸದ ಮೂಲಕ ಕ್ರಿಯೇಟ್ ಮಾಡುವಂತಹ ಭಾವನೆಗಳು, ಆ ಇಮೋಷನ್ಸನ್ನು ಏನು ಹೊರಗೆ ಹಾಕ್ತಾರ ಅದಕ್ಕೂ ಕೂಡ ಅವರೇ ಜವಾಬ್ದಾರರು. ನಮ್ಮ ಈ ದೇಹ ಅಂತ ಹೇಳುವಂತಹ ಈ ವಾಹನ ಏನೇನು ಮಾಡುತ್ತೋ ಅದಕ್ಕೆ ಚಾಲಕರು ನಾವೇ, ಜವಾಬ್ದಾರರು ಕೂಡ ನಾವೇ. ಹಾಗಾಗಿ ಯಾವುದೇ ಆಕ್ಸಿಡೆಂಟ್ ಆದಾಗ ನಾವು ಬೇರೆಯವರನ್ನು ದೂರುವಂತಿಲ್ಲ. ಹಾಗಾಗಿ ಸದಾ ಎಚ್ಚರಿಕೆ ತುಂಬ ಅಗತ್ಯ. ಸನಾತನಿಗಳಿಗೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಶಿಸ್ತಿನ ಕ್ರಮ, ಶಿಸ್ತಿನ ಶಾಸ್ತ್ರಗಳನ್ನು ಮಾಡಿರುವಂಥದ್ದು, ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಇಂದಿನ ದಿನದಲ್ಲಿ ಸನಾತನಿಗಳು ತಿಳಿದುಕೊಳ್ಳಬೇಕಾದಂತಹ ವಿಷಯದ ಬಗ್ಗೆ ಮಾತನಾಡೋಣ. ಸುಮಾರು ವರ್ಷಗಳ ಹಿಂದೆ ಈ ಭೂಮಿಯ ಪದರದಲ್ಲಿ, ಹೊರಗಿನ ಲೇಯರಲ್ಲಿ ಆದಂತಹ ಬದಲಾವಣೆಗಳು, ಪ್ರಕೃತಿಯಲ್ಲಿ ಆದಂತಹ ಬದಲಾವಣೆಗಳಿಂದ ಭೂಮಿಯಲ್ಲಿ ಅನೇಕ ರೀತಿಯ ಚೇಂಜಸನ್ನು ಅದು ತಂದಿತ್ತು. ಸಕಾರಾತ್ಮಕ ಗುಣಗಳು, ನಕಾರಾತ್ಮಕ ವಿಚಾರಧಾರೆಗಳು ಭೂಮಿ ಅಬ್ಸಾರ್ಬ್ ಮಾಡಿಕೊಂಡಿತ್ತು. ಆ ರೀತಿಯಾಗಿ ಕೆಲವರ ಮನಸ್ಸು ಸಕಾರಾತ್ಮಕ ಗುಣಗಳನ್ನು ಅಬ್ಸಾರ್ಬ್ ಮಾಡಿಕೊಂಡ್ರೆ, ಕೆಲವರ ಮನಸ್ಸು ನಕಾರಾತ್ಮಕ ಗುಣಗಳನ್ನು ಆ ಸಂದರ್ಭದಲ್ಲಿ ಅಬ್ಸಾರ್ಬ್ ಮಾಡಿಕೊಂಡಿದೆ. ಉದಾಹರಣೆಯ ಮೂಲಕ ಹೇಳೋದಾದರೆ 2019 ಡಿಸೆಂಬರ್ 8ನಲ್ಲಿ ನಡೆದಂತಹ ಕೋವಿಡ್ ಘಟನೆ. ಆ ಸಂದರ್ಭದಲ್ಲಿ ನಂತರ ಅನೇಕ ರೀತಿಯ ಸಾಮಾಜಿಕ ಬದಲಾವಣೆ ಆಯಿತು, ಮನಸ್ಥಿತಿಯಲ್ಲಿ ಬದಲಾವಣೆ ಆಯಿತು. ನಮ್ಮ ಸೋಷಲ್ ಲೈಫ್ನಲ್ಲಿ ಅನೇಕ ರೀತಿಯ ಚೇಂಜಸನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗೆಯೇ ಭೂಮಿಯ ಪದರದಲ್ಲಿ, ಭೂಮಿಯ ಕಕ್ಷೆಯಲ್ಲಿ ಏನೇನು ಚೇಂಜಸ್ ಆಗುತ್ತಾ, ಪ್ರಕೃತಿಯಲ್ಲಿ ಏನೇನು ಚೇಂಜಸ್ ಆಗುತ್ತಾ, ಆಗ ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಎನರ್ಜಿ ಬರುತ್ತೆ. ಕೆಲವರು ಪಾಸಿಟಿವ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿಕೊಂಡ್ರೆ, ಕೆಲವರು ನಕಾರಾತ್ಮಕ ವಿಚಾರಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾರೆ. ಭೂಮಿಯಲ್ಲಿ ಸಕಾರಾತ್ಮಕ ಗುಣಗಳು, ಪಾಸಿಟಿವ್ ಎನರ್ಜಿ ಹೆಚ್ಚಿದಂತೆ ಭೂಮಿ, ಅದರ ವಾತಾವರಣ ತಂಪಾಗಿರುತ್ತೆ. ಅಕಸ್ಮಾತ್ ಈಗ ನಾವು ಬಿಸಿ ಆಗ್ತಾ ಇದೆ, ಸೆಕೆ ಆಗ್ತಾ ಇದೆ, ಬಿಸಿ ಏರ್ತಾ ಇದೆ ಅಂದರೆ ನಕಾರಾತ್ಮಕ ಗುಣಗಳು ಕೂಡ ತಮ್ಮ ಸ್ಪರ್ಧೆಯನ್ನು ಕೊಡ್ತಾ ಇದೆ. ಸನಾತನಿಗಳು ಮೂಲತಃ ಸತ್ವಗುಣದವರು, ಶಾಂತ ಸ್ವಭಾವದವರು. ಅವರ ಮನಸ್ಸು ಶಾಂತವಾಗಿ ಯಾವುದೇ ರೀತಿಯ ರಜೋಗುಣಕ್ಕೆ ಬಲಿಯಾಗದೆ ಇರುವವರು. ರಜೋಗುಣ ಅಂದರೆ ಏನು? ರಜೋಗುಣ ಅಂದರೆ ಕ್ರೋಧ, ಸಿಟ್ಟು, ಅಟ್ಯಾಚ್ಮೆಂಟ್, ಅಸೂಯೆ, ಕಾಂಪಿಟಿಷನ್ ಮಾಡುವಂಥದ್ದು, ಇಂಥದ್ದೆಲ್ಲ ರಜೋಗುಣದಲ್ಲಿ ಬರುತ್ತೆ. ಸನಾತನಿಗಳು ಮೂಲತಃ ಸತ್ವಗುಣದವರು. ಸಾಧ್ಯ ಆದಷ್ಟು ನಾವು ಪ್ರತಿದಿನ ಸಕಾರಾತ್ಮಕ ವಿಚಾರಗಳನ್ನೇ ಕೇಳುವಂಥವರು. ಸಕಾರಾತ್ಮಕ ಎನರ್ಜಿ ಸ್ಪ್ರೆಡ್ ಮಾಡುವಂತಹ ಸ್ಥಳಗಳು, ಕಾರ್ಯಕ್ರಮಗಳಿಗೆ ಮಾತ್ರ ನಾವು ಹೋಗುವಂಥದ್ದು ರೂಢಿ. ಈ ಪದ್ಧತಿ ಈ ಭೂಮಿಯಲ್ಲಿ ಪಾಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. ಪ್ರತಿಯೊಬ್ಬ ಮನುಷ್ಯನ ಆಲೋಚನೆ ಅಂದರೆ ಅವರ ಮೂಡ್, ಅವರ ಈಗ ಇರುವಂತಹ ಮನಸ್ಥಿತಿ, ಇದು ವಾತಾವರಣದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ನಮ್ಮ ಮನಸ್ಸಿನ ಭಾವನೆ ಶಾಂತ ಸ್ವರೂಪದಲ್ಲಿ ಇದೆಯಾ ಪ್ರತಿದಿನ ಚೆಕ್ ಮಾಡುವಂತಹ ಅಭ್ಯಾಸ ಇದ್ದಲ್ಲಿ ಉತ್ತಮ. ನಕಾರಾತ್ಮಕ ಗುಣಗಳನ್ನು ಅಳವಡಿಸಿಕೊಂಡವರು ಅಂದರೆ ವಿಪರೀತ ಅಸೂಯೆ, ದ್ವೇಷ, ಕ್ರೋಧ, ಇನ್ನೊಬ್ಬರನ್ನು ಕೆಳಗೆ ಬೀಳಿಸುವಂತಹ ಆಲೋಚನೆ ಇರುವವರು, ಇಂತಹ ಗುಣಗಳನ್ನು ಯಾರು ಅಳವಡಿಸಿಕೊಂಡಿರ್ತಾರೋ ಅವರ ದೇಹದಿಂದ ಬರುವಂತಹ ಗಾಳಿ, ಒಂದು ವೈಬ್ರೇಷನ್, ಅದು ಅತ್ಯಂತ ಬಿಸಿಯಾಗಿರುತ್ತೆ. ಅಹಿತಕರವಾದ ಗಾಳಿಯನ್ನು ಈ ಭೂಮಿಯ ಮೇಲೆ, ಈ ಪ್ರಕೃತಿಯ ಮೇಲೆ, ಈ ವಾಯುಮಂಡಲದ ಮೇಲೆ ಪ್ರಸಾರ ಮಾಡುತ್ತೆ. ಹಾಗೆಯೇ ಸೆಖೆಯಾದಾಗ, ಬಿಸಿಯಾದಾಗ ಪ್ರಕೃತಿಯನ್ನು, ವಾತಾವರಣವನ್ನು ದೂರದೆ ತಮ್ಮ ಆತ್ಮಪರಿಶೀಲನೆ ಮಾಡಿಕೊಂಡು ಎಲ್ಲೆಲ್ಲಿ ಬೇಕು ಆ ವಿಷಯವನ್ನು ಸರಿಪಡಿಸುವ ಕ್ರಮ ಕೈಗೊಂಡಾಗ, ಎಲ್ಲೆಲ್ಲಿ ಅಂದರೆ ಅಕಸ್ಮಾತ್ ಒಬ್ಬ ವ್ಯಕ್ತಿಗೆ ತುಂಬ ಕ್ರೋಧ ಬರ್ತಾ ಇದೆ ಅಂದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಆ ಮನುಷ್ಯನಲ್ಲಿರುವಂತಹ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿದೆ. ಅಲ್ಲಿ ಯಾವ ವಿಚಾರದ ಬಗ್ಗೆ ಕ್ರೋಧ ಬರ್ತಾ ಇದೆ, ಅದರಲ್ಲಿ ಮೂಲ ಕಾರಣ ಏನು, ಅದನ್ನು ಅರ್ಥ ಮಾಡಿಕೊಂಡು ಸರಿಪಡಿಸುವಂತಹ ಇನ್ನರ್ ವರ್ಕ್ ಅಂತ ಹೇಳ್ತೇವೆ. ಕ್ರಮವನ್ನು ಕೈಗೊಂಡಾಗ ನಮ್ಮ
ಗುಣಗಳನ್ನು ಅಲ್ಲಿ ಶಾಂತ ಸ್ವರೂಪಕ್ಕೆ ತರಲಿಕ್ಕೆ ಆಗುತ್ತೆ. ಅದು ಸಾಧ್ಯ ಇಲ್ಲದೇ ಇದ್ದವರು, ಇನ್ನರ್ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದವರು ಯಾವುದಾದ್ರೂ ಆಧ್ಯಾತ್ಮಿಕ ಸಂಸ್ಥೆಯ ಜೊತೆಗೆ ತಮ್ಮನ್ನು ಜೋಡಿಸಿಕೊಂಡು ಅಲ್ಲಿರುವಂತಹ ಶಿಸ್ತನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿಕೊಂಡಾಗಲೂ ಪ್ರತಿಯೊಂದು ಜೀವರಾಶಿ ಶಾಂತ ಸ್ವರೂಪಕ್ಕೆ ಅದು ಬರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಸೆಖೆಯಾದಾಗ, ವಿಪರೀತ ಬಿಸಿಯಾದಾಗ ಭೂಮಿಯನ್ನು, ಈ ವಾತಾವರಣವನ್ನು ದೂರದೆ ನಮ್ಮ ಕಡೆಯಿಂದ ಏನೇನು ಕ್ರಮವನ್ನು ಕೈಗೊಳ್ಳಿಕ್ಕಾಗತ್ತಾ ಅದಕ್ಕೋಸ್ಕರ ನಾವು ಕೆಲಸವನ್ನು ಮಾಡಿಕೊಂಡಾಗ ಈ ಭೂಮಿ ತಾಯಿ ಶಾಂತವಾಗ್ತಾಳೆ, ವಾತಾವರಣ ಕೂಡ ಅತ್ಯಂತ ಹಿತಕಾರಿ ಆಗಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಈ ವಿಚಾರಗಳು ತಮಗೆ ಇಷ್ಟ ಆದಲ್ಲಿ ಖಂಡಿತ ತಮ್ಮ ಪ್ರಿಯಜನರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀ ಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.